ಎಲ್ಲರಿಗೂ ನಮಸ್ಕಾರ. ಈ ಭಾನುವಾರ ನಾನು ಹೇಮಕ್ಕ ಹೋಗಿದ್ದು ದೊಮ್ಲೂರಲ್ಲಿ ಪ್ರಸಿದ್ಧಿಯಾಗಿರುವಂಥ ಈ ಒಂದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನನ 1995ರಲ್ಲಿ ಶ್ರೀ ಪಟೇಲ್ ಕೃಷ್ಣ ರೆಡ್ಡಿ ಅವರು ನಿರ್ಮಿಸಿದ್ದಾರೆ. ಈ ಒಂದು ದೇವಸ್ಥಾನನ ಉದ್ಘಾಟಿಸಿದ್ದು ನಾವು ನೀವು ಎಲ್ಲ ಪ್ರೀತಿಯಿಂದ ನಡೆದಾಡೋ ದೇವರು ಅಂತ ಕರೀತಿದ್ದಂಥ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಗಳು. ಈ ಒಂದು ದೇವಸ್ಥಾನನ ಚೋಳರ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ನಾವು ಹೋಗಿದ್ದ ದಿನ ಮಾತ್ರ ಈ ಸೂರ್ಯನಾರಾಯಣ ಸ್ವಾಮಿ ವಿಗ್ರಹಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಕಣ್ಣಿಗೆ ತುಂಬ ಒಂಥರ ಆನಂದ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ನೀವು ಈ ಒಂದು ದೇವಸ್ಥಾನಕ್ಕೆ ಬಂದರೆ ಸೂರ್ಯನಾರಾಯಣ ದೇವ್ರ ದರ್ಶನ ಅಲ್ಲದೆ ಸಾಕಷ್ಟು ದೇವ್ರ ದರ್ಶನ ಕೂಡ ಪಡಿತಾ ಹೋಗ್ಬೋದು. ಇಲ್ಲಿ ಸಾಕಷ್ಟು ದೇವ್ರ ಸನ್ನಿಧಿ ಕೂಡ ಇದೆ. ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣ, ಅದ್ರ ಜೊತೆ ಶಿವದ ಲಿಂಗ ಇದೆ, ಗಣೇಶ ಇದೆ, ಸಾಕಷ್ಟು ದೇವ್ರ ಸನ್ನಿಧಿ ಇದೆ. ಸೊ ನೀವು ಎಲ್ಲ ದೇವ್ರ ದರ್ಶನ ಕೂಡ ಪಡಿಬಹುದು. ಅದಲ್ಲದೆ ಈ ಒಂದು ದೇವಸ್ಥಾನ ತುಂಬ ವಿಶಾಲವಾಗಿದ್ದು ನೀವು ಸಾಕಷ್ಟು ಸಮಯ ಕಳಿಬಹುದು ಇಲ್ಲಿ. ಜೊತೆಗೆ ಈ ಒಂದು ದೇವಸ್ಥಾನನ ತುಂಬ ಸ್ವಚ್ಛವಾಗಿ ಕೂಡ ಇವರು ಕಾಪಾಡ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ತುಂಬ ಖುಷಿ ಕೊಡೋ ಅಂಥ ವಿಷಯ. ಇನ್ನು ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಒಂದು ಸಾರಿನೂ ಬಂದಿಲ್ವೋ ಖಂಡಿತವಾಗ್ಲೂ ಭೇಟಿ ಕೊಡಿ ಈ ಒಂದು ದೇವಸ್ಥಾನಕ್ಕೆ. ಸೊ ನಿಮಗೆ ಆರಾಮಾಗಿ ಬಸ್ಗಳು ಸಿಗುತ್ತೆ. ಬಸ್ ಫೆಸಿಲಿಟೀಸ್ ತುಂಬ ಇದೆ. ಮೆಜೆಸ್ಟಿಕ್ಕಿಂದನೂ ಸಿಗುತ್ತೆ, ಶಿವಾಜಿನಗರಿಂದನೂ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಮೆಜೆಸ್ಟಿಕ್ಕಿಂದ ಬರೋದಾದರೆ KBS 1K ಅನ್ನೋ ಬಸ್ ಹತ್ತಿದ್ರೆ ಕಾಡುಗೋಡಿಗೆ ಹೋಗೋ ಅಂಥ ಬಸ್ಸು ದೊಮ್ಲೂರಲ್ಲಿ ಸ್ಟಾಪ್ ಕೊಡ್ತಾರೆ. ಇನ್ ಕೇಸ್ ಏನಾದರೂ ನಿಮಗೆ ಶಿವಾಜಿನಗರ ಹತ್ರ ಆಗೋದಾದರೆ ಶಿವಾಜಿನಗರಿಂದ SBS 1K ಅಂತ ಬಸ್ಸು, ಅದು ಕೂಡ ಕಾಡುಗೋಡಿಗೆ ಹೋಗುತ್ತೆ. ಆ ಒಂದು ಬಸ್ಗೆ ಹತ್ತಿರ ನಿಮಗೆ ದೊಮ್ಲೂರಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಒಂದು 10 to 12 minutes ವಾಕಬಲ್ ಡಿಸ್ಟೆನ್ಸೇ ಇದೆ. ನೀವು ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು ದೇವಸ್ಥಾನಕ್ಕೆ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ಮಿನಿ ಬ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.